ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ RPF SI ಎಕ್ಸಾಮ್ 2/12/2024 ಏನು ಎಕ್ಸಾಮ್ ಆಯ್ತು, ಆ ಒಂದು ಎಕ್ಸಾಮ್ ಹೇಗೆ ಇತ್ತು, ಎಲ್ಲ ಶಿಫ್ಟ್ಗಳು, ಆಮೇಲೆ ಅದರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅಥವಾ ಕೇಳ್ತಾ ಇದ್ದಾರೆ ಅವುಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಪ್ರಶ್ನೆ ಪತ್ರಿಕೆ ಹೇಗಿತ್ತು ಅದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಇದು ಯಾವುದೇ ರೀತಿ ಇರುವಂತಹ RPF SI ಎಕ್ಸಾಮ್ ದ ಕ್ವಶನ್ ಪೇಪರ್ ಅನಲೈಸಿಸ್ ಇಲ್ಲ, ಬಟ್ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಗಳು ಬರ್ತಾ ಇದಾವು ಅನ್ನೋದನ್ನ ಒಂದು ಬ್ರೀಫ್ ಆಗಿರುವಂತದ್ದು ಒಂದು ಐಡಿಯಾ. ಇದು ಆಕ್ಚುಲಿ ನಾನು ವಿಡಿಯೋ ಮಾಡ್ತಾ ಇರುವಂತದ್ದು ನಮ್ಮ RPF ಕಾನ್ಸ್ಟೇಬಲ್ ಎಕ್ಸಾಮ್ ಯಾರು ಬರ್ಲಿಕ್ಕೆ ಹೋಗ್ತಾ ಇದ್ರ ಜನವರಿ 2024 ಅವ್ರಿಗೆ ಒಂದು ಐಡಿಯಾ ಸಿಗಲಿ ಯಾವ ರೀತಿ ಕ್ವಶನ್ಸ್ ಗಳು ಬರಬಹುದು ಅನ್ನೋದನ್ನ, ಯಾವ ರೀತಿಯ ಯಾವ ಟೈಪ್ ಕ್ವಶನ್ಸ್ ಗಳು ಇರ್ತಾವು ಅವುಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಆಮೇಲೆ ಇನ್ನು ಮುಂದೆ RPF SI ಎಕ್ಸಾಮ್ ಯಾವ್ದಿದೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಅಂತಂದ್ರೆ ಯಾವ ರೀತಿ ನಾವು ಪ್ರಿಪೇರ್ ಆಗಿ ಹೋಗ್ಬೇಕು ಅನ್ನೋದು ಈ ಒಂದು ವಿಡಿಯೋದ ಮಾಧ್ಯಮದಿಂದ ನಿಮ್ಗೆ ತಿಳಿತಾ ಇದೆ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತದ್ದು ನೋಡೋಣ ನಾವು RPF SI ಎಕ್ಸಾಮ್ ಯಾವ ರೀತಿ ಇತ್ತು ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ RPF SI ಮತ್ತು ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಯಾರೆಲ್ಲ ತಯಾರಿನ ನಡೆಸ್ತಾ ಇದಾರ ಅವ್ರಿಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ಯಾಕೇಜ್ ಅವೈಲೇಬಲ್ ಐತಿ. ಇದು ಓನ್ಲಿ 899 ರುಪೀಸ್ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ. ಇದರಲ್ಲಿ ನಿಮ್ಗೆ ಎಲ್ಲ ಸಬ್ಜೆಕ್ಟ್ ದ ರಿಕಾರ್ಡೆಡ್ ಕ್ಲಾಸಸ್ ಗಳು ಕನ್ನಡದಲ್ಲಿ ಇರ್ತಾ ಇದಾವು. ಆಮೇಲೆ PDF ನೋಟ್ಸ್ ಗಳು ಕನ್ನಡದಲ್ಲಿ ಕೊಡ್ತೇವೆ. ಮಾಕ್ ಟೆಸ್ಟ್ ಗಳನ್ನ 10 ತಗೋತಾ ಇದ್ದೇವೆ ನಾವು ಇದರಲ್ಲಿ ನಿಮ್ಗೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 3 ಸೆಟ್, ಆಮೇಲೆ ನೆಕ್ಸ್ಟ್ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್, ಇದೆಲ್ಲಾನು ಕೂಡ ನಿಮ್ಗೆ ಈ ಒಂದು RPF ಕಾನ್ಸ್ಟೇಬಲ್ SI ಎಕ್ಸಾಮ್ ಮತ್ತು ಕಾನ್ಸ್ಟೇಬಲ್ ಎಕ್ಸಾಮ್ ಇರುವಂತಹ ಕಂಪ್ಲೀಟ್ ಕೋರ್ಸ್ ಇದೆ. ಇದು ಓನ್ಲಿ 899 ರುಪೀಸ್ ಅಲ್ಲಿ. ಈಗಾಗಲೇ ಏನು SI ಎಕ್ಸಾಮ್ ಹೇಗೆ ಆಗಿದೆ ಅದೇ ರೀತಿ ಇರುವಂತಹ ಮಾಡೆಲ್ ದಲ್ಲಿನೇ ನಾವು ಏನ್ ಮಾಡಿವಿ ಅಂತಂದ್ರೆ ನಿಮಗೆ 10 ಫುಲ್ ಮಾಕ್ ಟೆಸ್ಟ್ ಗಳನ್ನ ರೆಡಿ ಮಾಡಿವಿ. ಈಗಾಗಲೇ ಬಹಳಷ್ಟು ಜನರ ಒಂದು ರಿವ್ಯೂ ಬಂದಿದೆ. ಏನು ಅಂತಂದ್ರೆ RPF SI ಎಕ್ಸಾಮ್ ದಲ್ಲಿ ಮ್ಯಾಥ್ಸ್ ಮತ್ತು ಮ್ಯಾಥ್ಸ್ ಮತ್ತು ರೀಸನಿಂಗ್ ಇರ್ತಕ್ಕಂಥದ್ದು ಇವು ಎರಡು ಏನಿದಾವು ಅಂತಂದ್ರೆ ಈಸಿ ಇರುವಂತಹ ಕ್ವಶನ್ಸ್ ಗಳು ಬರ್ತಾ ಇದಾವು. ಆಮೇಲೆ GK ಇರುವಂತದ್ದು ಏನ್ ಬರ್ತಾ ಇದೆ ಇಲ್ಲಿ ಟಫ್ ಆಗಿರುವಂತಹ ಕ್ವಶನ್ಸ್ ಗಳು ನೋಡ್ಲಿಕ್ಕೆ ಸಿಗ್ತಾ ಇದಾವು. ಇದರಲ್ಲಿ GK ದಲ್ಲಿ ಬಹಳಷ್ಟು ಕ್ವಶನ್ಸ್ ಗಳು ನೇರವಾಗಿ ಇಲ್ಲ. ಈಗಾಗಲೇ ನಾವೇನು RPF SI ಮತ್ತು ಕಾನ್ಸ್ಟೇಬಲ್ ಗೆ ಮಾಕ್ ಟೆಸ್ಟ್ ಗಳನ್ನ ಮಾಡಿರಿ, ಯಾರು ಅಟೆಂಡ್ ಮಾಡಿರಿ ಅವ್ರಿಗೆ ಗೊತ್ತಾಗಿರ್ಬೇಕು. ಅದರಲ್ಲೂ ಕೂಡ ನಾವು GK ದಲ್ಲಿ ನೇರವಾಗಿರುವಂತಹ ಪ್ರಶ್ನೆಯನ್ನ ತೆಗೆದಿಲ್ಲ. ಇದರಲ್ಲಿ ಕ್ವಶನ್ಸ್ ಗಳು ಹೆಂಗಿದಾವ ಅಂತಂದ್ರೆ ಒಂದು ಕ್ವಶನ್ ಅನ್ನ ಕೊಡ್ತಾರು, ಅದರಲ್ಲಿ ಒಂದು 3-4 ವಾಕ್ಯಗಳು ಇರ್ತಾವು. ಆ 3-4 ವಾಕ್ಯಗಳಲ್ಲಿ ಕೆಳಗೆ ಆಪ್ಷನ್ಸ್ ಗಳು ಕೊಡ್ತಾರೆ. ಇದರಲ್ಲಿ 1 ಮತ್ತು 2 ಸರಿ ಇದೆ, ಆಮೇಲೆ ನೆಕ್ಸ್ಟ್ ಓನ್ಲಿ 2ನೇದ್ದು ಸರಿ ಇದೆ. ಈ ರೀತಿ ಇರುವಂತಹ ಆಪ್ಷನ್ಸ್ ಗಳು, ಈ ರೀತಿ ಇರುವಂತಹ ಕೆಲವೊಂದಿಷ್ಟು ಕ್ವಶನ್ಸ್ ಗಳು GK ದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಅದೇ ಮಾಡೆಲ್ ದಲ್ಲಿನೇ ನಾವು ಆಲ್ರೆಡಿ 10 ಮಾಕ್ ಟೆಸ್ಟ್ ಗಳನ್ನ ನಿಮ್ಗಾಗಿ ಕೊಡ್ತಾ ಇದ್ದೇವೆ. ಅದರಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ಒಳಗನೆ ನಾವು ನಿಮ್ಗ ಕ್ವಶನ್ಸ್ ಗಳನ್ನ ತೆಗೆದೇವಿ. GK ಅಂತೂ ಟಫ್ ಇದೆ. GK ಇರ್ತಕ್ಕಂಥದ್ದು ಬಹಳಷ್ಟು ನೀವು ಮಾಡ್ಕೊಂಡು ಹೋಗ್ಲೇಬೇಕು. SI ಎಕ್ಸಾಮ್ ಆಗಿರ್ಬಹುದು, ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿರ್ಬಹುದು. ಈಗ ಈ GK ಒಂದು 50 ಕ್ವಶನ್ಸ್ ಗಳನ್ನ ನಾವು ಬಿಡಿಸ್ಬೇಕಂತಂದ್ರೆ ಯಾವ ಟಾಪಿಕ್ ಮೇಲೆ ಹೆಚ್ಚು ಗಮನ ಕೊಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ನಿಮ್ಗೆ 10 ಫುಲ್ ಮಾಕ್ ಟೆಸ್ಟ್ ಗಳು ಬೇಕು ಅಂತಂದ್ರೆ 199 ರುಪೀಸ್ ಅಲ್ಲಿ ಸಿಗ್ತಾ ಇದೆ. ಈ ಒಂದು ಮಾಕ್ ಟೆಸ್ಟ್ 10 ಫ್ರೀ ಬೇಕು ಅಂತಂದ್ರೆ ಈ ಬ್ಯಾಚ್ ಗೆ ಜಾಯ್ನ್ ಆಗಿರ್ತಕ್ಕಂತಹ 899 ರುಪೀಸ್ ಅಲ್ಲಿ ನೀವು ಜಾಯ್ನ್ ಆದ್ರೆ ಅಂತಂದ್ರೆ ಇದರಲ್ಲಿ ಎಲ್ಲ ರಿಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್ ಎಲ್ಲಾನು ಇದರಲ್ಲಿ ಸಿಗ್ತಾ ಇದೆ. ಆಮೇಲೆ 199 ರೂಪಾಯಿಗೆ ಏನ್ ನಿಮ್ಗೆ ಮಾಕ್ ಟೆಸ್ಟ್ ಗಳು ಇದಾವೆ, ಇದು ಮಾಕ್ ಟೆಸ್ಟ್ ಗಳು ನಿಮ್ಗೆ ಫ್ರೀ ಆಗಿ ಇದರಲ್ಲಿ ಸಿಗ್ತಾ ಇದಾವೆ. 10 ಫ್ರೀ ಆಗಿ ಮಾಕ್ ಟೆಸ್ಟ್ ಈ ಪ್ಯಾಕೇಜ್ ದಲ್ಲಿ ಫ್ರೀ ಆಗಿ ಸಿಗುತ್ತೆ. ಸಪರೇಟ್ ಬೇಕಂತಂದ್ರೆ ನೀವು ಸಪರೇಟ್ ಆಗಿ 199 ರುಪೀಸ್ ಅಲ್ಲಿ 10 ಮಾಕ್ ಟೆಸ್ಟ್ ತಗೋಬಹುದು. ಈ ಮಾಕ್ ಟೆಸ್ಟ್ ದಲ್ಲಿ ನಿಮಗೆ ಟೋಟಲ್ ಆಗಿ 10 ಆನ್ಲೈನ್ ಮಾಕ್ ಟೆಸ್ಟ್ ಇರ್ತಾವು. 10 ಆನ್ಲೈನ್ ಮಾಕ್ ಟೆಸ್ಟ್ ಗಳು, 10 PDF ಕ್ವಶನ್ಸ್ ಪೇಪರ್ ಅಂದ್ರೆ ಇದೇನ್ ಟೆಸ್ಟ್ ಅನ್ನು ಬಿಡಿಸಿರ್ತೇವೆ ನೀವು ಆನ್ಲೈನ್, ಅದರದ PDF ರೂಪದಾಗ ಕೊಡ್ತಾ ಇದ್ದೀವಿ. ಆಮೇಲೆ ಇದರ ಎಲ್ಲ ಕೀ ಆನ್ಸರ್ಸ್ ಗಳನ್ನು ಕೂಡ ನಿಮ್ಗೆ ಕೊಡ್ತಾ ಇದ್ದೀವಿ. ಇದೆಲ್ಲ ನಿಮ್ಗೆ ಈ ಒಂದು 199 ರುಪೀಸ್ ಅಲ್ಲಿ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಕೋರ್ಸ್ ಬೇಕು ಅಂದ್ರೆ, ಆಮೇಲೆ ಈ ಮಾಕ್ ಟೆಸ್ಟ್ ಬೇಕು ಅಂದ್ರೆ ಈ ನಂಬರ್ಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಈಗ ಇಲ್ಲಿ ನೋಡಿ, ಆಕ್ಚುಲಿ SI ಎಕ್ಸಾಮ್ ಏನು ಆಗಿದೆ ಈಗ 2ನೇ ತಾರೀಕು ನಿನ್ನೆ ಆಗಿದೆ. ಅದು ಈಸಿ ಟು ಮಾಡರೇಟ್ ಲೆವೆಲ್ ದಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಂತಂದ್ರೆ ಬಹಳ ಟಫ್ ಇಲ್ಲ, ಬಹಳ ಈಸಿನೂ ಇಲ್ಲ, ಮಾಡರೇಟ್ ಲೆವೆಲ್ ದಲ್ಲಿ ಇದಾವು. ಇದರಲ್ಲಿ ನಿಮ್ಗೆ GK 50 ಕ್ವಶನ್ಸ್, ಮ್ಯಾಥ್ಸ್ ಒಳಗೆ 35, ರೀಸನಿಂಗ್ 35. ಇದು ಮ್ಯಾಥ್ಸ್ ಮತ್ತು ರೀಸನಿಂಗ್ ಏನಿದಾವು ಇವು ಅಂತೂ ಈಸಿನೇ ಇದಾವು, ಬಹಳ ಈಸಿ ಇದಾವು. ಇದರಲ್ಲಿ ಮಿನಿಮಮ್ ಎಷ್ಟೆಷ್ಟು ಮಾಡಬಹುದು ಅಂತಂದ್ರೆ ನೀವು
ಏನು ಅಂತಂದ್ರೆ 35ರಲ್ಲಿ ಇದರಲ್ಲಿ 32ರವರೆಗೆ ಮಾಡಬಹುದು. ಇದರಲ್ಲೂ ಕೂಡ 30ರಿಂದ 32, 33 ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡಬಹುದು. ಅಷ್ಟು ಈಸಿ ಇರುವಂತಹ ಮ್ಯಾಥ್ಸ್ ರೀಸನಿಂಗ್ ಬರ್ತಾ ಇದೆ. ನೀವು ಪರ್ಫೆಕ್ಟ್ ಆಗಿ ತಯಾರಿನ ನಡೆಸಿದ್ರೆ ಇಷ್ಟು ನೀವು ಇದರಲ್ಲಿ ಮಾಡಬಹುದು. ಆಮೇಲೆ ಜಿಕೆನ ಬಹಳಷ್ಟು ಟಫ್ ಬರ್ತಾ ಇದೆ. ಇದರಲ್ಲಿ ಲಾಂಗ್ ಕ್ವಶನ್ಸ್ ಗಳನ್ನ ನೋಡ್ಲಿಕ್ಕೆ ಸಿಗ್ತಾ ಇದಾವು. ಬಹಳಷ್ಟು ಲಾಂಗ್ ಕ್ವಶನ್ಸ್ ಗಳಿದಾವೆ. ಆ ಲಾಂಗ್ ಕ್ವಶನ್ಸ್ ಗಳನ್ನ ಬಿಡಿಸಬೇಕಾಗ್ತೈತಿ. ಆಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು 120 ಕ್ವಶನ್ಸ್ ಬಿಡಿಸ್ಲಿಕ್ಕೆ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ, ಆ ಟೈಮ್ ಸಾಕಾಗ್ತಾ ಇಲ್ಲ, ಬಹಳ ಟೈಮ್ ಇದಾಗ್ತಾ ಇದೆ, ಬಹಳ ಟೈಮ್ ಹಿಡಿತಾ ಇದೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಬಿಡಿಸ್ಲಿಕ್ಕೆ. ಯಾಕಷ್ಟ ಹಂಗ್ ಟೈಮ್ ಹಿಡಿತೈತೆ ಅಂತಂದ್ರೆ ನಿಮ್ಮ ಪ್ರಾಕ್ಟೀಸ್ ಇರ್ಲಿಲ್ಲ ಅಂದ್ರೆ ಹಂಗ ಆಗುತ್ತದ. ಸೊ ಹಾಗಾಗಿ ಜಿಕೆ ಲಾಂಗ್ ಕ್ವಶನ್ಸ್ ಗಳಿದಾವ. ಸೊ ಇದರಲ್ಲಿ ನೀವು ಮಿನಿಮಮ್ ಇರ್ತಕ್ಕಂಥದ್ದು ಎಷ್ಟು ಮಾಡಬಹುದು ಅಂತಂದ್ರೆ ಇದರಲ್ಲಿ 50ರಲ್ಲಿ 35ವರೆಗೆ ನೀವು ಆರಾಮಾಗಿ ಈಸಿಯಾಗಿ ಮಾಡಬಹುದು. ಬಟ್ ಇನ್ನ ಒಂದು 15 ಕ್ವಶನ್ಸ್ ಏನಿದಾವಲ್ಲ, 15ರಿಂದ ಇನ್ನ 20 ಕ್ವಶನ್ಸ್ ಗಳು ಬಹಳ ಟಫ್ ಇರ್ತಕ್ಕಂಥದ್ದಾವು. ಬಟ್ ನೀವು ಅಟೆಂಡ್ ಮಾಡ್ಬೇಕಾಗಿರುವಂತದ್ದು 35 ಮಾಡಿದ್ರೆ ಈಸಿಯಾಗಿ ನೀವು ಇದರಲ್ಲಿ ಸೆಲೆಕ್ಷನ್ ಇರುವಂತದ್ದು ಪಡ್ಕೋಬಹುದು. ಅಂದ್ರೆ ಟೋಟಲ್ ಎಷ್ಟಾಗುತ್ತೆ ನೋಡ್ರಿದು 10 ಆಯ್ತು, 9, 10, 100 ಆಗ್ತೈತಿ. 100+ ಮಾರ್ಕ್ಸ್ ನಿಮಗೆ ಬಂದು ಅಂತಂದ್ರೆ ಈಸಿಯಾಗಿ ಸೆಲೆಕ್ಷನ್ ಆಗ್ತೈತಿ. ಎಸ್. ಸೊ ಈ ರೀತಿ ಕ್ವಶನ್ ಪೇಪರ್ ಐತಿ. ಮುಂದೆ ಹಿಂಗೆ ಬರ್ತಾವ ಕ್ವಶನ್ ಪೇಪರ್. ಆಮೇಲೆ ಯಾವ್ದೇ ರೀತಿ ಚೇಂಜಸ್ ಗಳನ್ನ ನೋಡ್ಲಿಕ್ಕೆ ಸಿಗಂಗಿಲ್ಲ. ಇದೇ ಮಾಡರೇಟ್ ಲೆವೆಲ್ ಒಳಗನೆ ಇರ್ತೈತಿ. ಆಮೇಲೆ ಏನ್ ಕಾನ್ಸ್ಟೇಬಲ್ ಎಕ್ಸಾಮ್ ಗೆ ತಯಾರನ್ನ ನಡೆಸ್ತಾ ಇದಾರೆ ಅವ್ರಿಗೂ ಕೂಡ ಸೇಮ್ ಹಿಂಗ ಇರ್ತೈತಿ ಕ್ವಶನ್ ಪೇಪರ್. ಏನು ಚೇಂಜಸ್ ಇರಂಗಿಲ್ಲ. ಈಗ ಯಾರು SI ಎಕ್ಸಾಮ್ ಬರೀತಾ ಇದಾರ ಬರ್ಯಾಕತ್ತಾರು ಅವರು ಕೂಡ ಕಾನ್ಸ್ಟೇಬಲ್ ಎಕ್ಸಾಮ್ ಗೆ ಅಪ್ಲಿಕೇಶನ್ ಹಾಕಿರ್ತಾರ. ಅವರು ಕೂಡ ನಿಮ್ ಜೊತೆ ಕಾಂಪಿಟೇಷನ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಈಗಾಗಲೇ ತಯಾರಾಗಿ ಕುಂಡ್ರಿ. ಈಗ ಇಲ್ಲಿ ಯಾವ್ಯಾವ ಕ್ವಶನ್ಸ್ ಗಳು ಯಾವ ಟಾಪಿಕ್ಸ್ ಗಳ ಮೇಲೆ ಒಂದ್ ಸ್ವಲ್ಪ ಬಂದಿದ್ದು ಅನ್ನೋದನ್ನ ಒಂದ್ ಸ್ವಲ್ಪ ಬ್ರೀಫ್ ಆಗಿ ನೋಡ್ಬಿಡೋಣ ನಾವು. ಸೊ ಇಲ್ಲಿ ನೋಡಬಹುದು ನೀವು ಹಾರ್ನ್ ಬಿಲ್ ಅನ್ನುವಂಥದ್ದು ಒಂದು ಪ್ರಶ್ನೆ ಬಂದಿತ್ತು. ಹಾರ್ನ್ ಬಿಲ್ ಬಗ್ಗೆ, ಉತ್ಸವದ ಬಗ್ಗೆ. ಇದು ಯಾವ ತಿಂಗಳಲ್ಲಿ ಆಗ್ತೈತಿ ಅಂತ ಹೇಳಿ ಡಿಸೆಂಬರ್ದಲ್ಲಿ. ಇದು ಸ್ಟ್ಯಾಟಿಕ್ ಜಿಕೆ. ಯಾವ್ಯಾವ ಟಾಪಿಕ್ ಮೇಲೆ ಯಾವ್ಯಾವ ಬರಾಕತ್ತಾವ ಅನ್ನೋದನ್ನ ಹೇಳ್ತೇನೆ ನಾನು ನಿಮ್ಗೆ. IMPS ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಅಂತ ಹೇಳಿ ಒಂದು ಲಾಂಗ್ ಫಾರ್ಮ್ ಬಂದಿತ್ತು. ಇದು ಎಕನಾಮಿಗೆ, ಕರೆಂಟ್ ಅಫೇರ್ಸ್ ಗೆ ಸಂಬಂಧ ಇರುವಂತದ್ದಿದೆ. ಯಾವ್ಯಾವ ಟಾಪಿಕ್ ಮೇಲೆ ಬರ್ತಾ ಇದಾವ ಅನ್ನೋದನ್ನ ಇಲ್ಲಿ ನಿಮ್ಗೆ ಹೇಳ್ತೇನೆ, ಅವುಗಳನ್ನ ನೋಡ್ಕೊಳ್ರಿ. ಭಾರತದಲ್ಲಿ ಅತಿ ಹೆಚ್ಚು ಎಳ್ಳು ಉತ್ಪಾದನೆ ಎಕನಾಮಿಗೆ ಸಂಬಂಧ ಇರುವಂತದ್ದಿದೆ. ಮಧ್ಯಪ್ರದೇಶ. ಅಕ್ಟೋಬರ್ ಇಂದ ಡಿಸೆಂಬರ್ ನಡುವೆ ಭಾರತದಲ್ಲಿ ಯಾವ ಮಾನ್ಸೂನ್ ಇರ್ತೈತಿ ಅಂತ ಹೇಳಿ ಕೇಳಿದಾರೆ. ಶೀತ ಮಾನ್ಸೂನ್ ಇರ್ತಾ ಇದೆ. ಇದು ಜಿಯೋಗ್ರಾಫಿಗೆ ಸಂಬಂಧ ಇರುವಂತಹ ಪ್ರಶ್ನೆ ಇದೆ. ನೆಕ್ಸ್ಟ್ ಸ್ಟ್ಯಾಟಿಕ್ ಜಿಕೆಗೆ ಇನ್ನೊಂದು ಪ್ರಶ್ನೆ ಬಂದಿದೆ. ತಬಲಾ ವಾದ್ಯ ಜಾಕೀರ್ ಹುಸೇನ್ ಅವರು ಯಾವ ಮನೆತನದವರು? ಪಂಜಾಬ್ ಮನೆತನದವರು. ಇವರು ಸ್ಟ್ಯಾಟಿಕ್ ಜಿಕೆಗೆ ಸಂಬಂಧ ಇರುವಂತದ್ದು ಪ್ರಶ್ನೆ. ನೋಡ್ರಿ 5 ಪ್ರಶ್ನೆ ಒಳಗಿನ ಸ್ಟ್ಯಾಟಿಕ್ ಜಿಕೆ 2 ಸ್ಟ್ಯಾಟಿಕ್ ಜಿಕೆ 2 ಪ್ರಶ್ನೆಗಳಾದು. ಎಕನಾಮಿಗೆ ಸಂಬಂಧ ಇರುವಂತದ್ದು 2 ಪ್ರಶ್ನೆಗಳಾದು. ಜಿಯೋಗ್ರಾಫಿಗೆ ಸಂಬಂಧ ಇರುವಂತದ್ದು 1 ಪ್ರಶ್ನೆ ಆಯ್ತು. ಓಕೆನಾ? ಈಗಾಗಲೇ ನಿಮಗೆ ಹೇಳಿ ನಾನು ಏನು ಅಂತಂದ್ರೆ ಸ್ಟ್ಯಾಟಿಕ್ ಜಿಕೆ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ನಾವು ಏನು ಕೋರ್ಸ್ ನಿಮ್ಗೆ ಕೊಡಾಕತ್ತೇವಿ, ಇದರಲ್ಲಿ ಈ ಕೋರ್ಸ್ ಏನ್ ಕೊಡಾಕತ್ತೇವಲ್ಲ ಇದರಲ್ಲಿ ಒಂದು 400 ಪೇಜಸ್ ಒಂದು ಸ್ಟ್ಯಾಟಿಕ್ ಜಿಕೆ ಒಂದು PDF ನೋಟ್ಸ್ ಐತಿ ನಮ್ಮಲ್ಲಿ. 400 ಪೇಜಸ್ ಸ್ಟ್ಯಾಟಿಕ್ ಜಿಕೆ. ಅದನ್ನ ಓದ್ಕೊಂಡ್ರೆ ಸಾಕು ನೀವು. ಇದರಲ್ಲಿ ನಿಮಗೆ 50 ಕ್ವಶನ್ ಏನ್ ಬರಾಕತ್ತಾವಲ್ಲ ಕಾನ್ಸ್ಟೇಬಲ್ SI ಮತ್ತು ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ ನಲ್ಲಿ, ಈ 50 ಕ್ವಶನ್ಸ್ ಅಲ್ಲಿ ಮಿನಿಮಮ್ ಇಲ್ಲ ಅಂತಂದ್ರೆ 12ರಿಂದ 15 ಕ್ವಶನ್ಸ್ ಗಳು ಈ PDF ದಿಂದನೇ ಬರ್ತಾವ. ಅಷ್ಟು ಇಂಪಾರ್ಟೆಂಟ್ ಆಗಿರುವಂತ PDF ಅನ್ನು ತಯಾರು ಮಾಡಿರಿ. ಈ ಕೋರ್ಸ್ ನಿಮ್ಗೆ ಇದು ಸಿಗ್ತಾ ಇದೆ, ಅದನ್ನ ನೀವು ತಗೋಬಹುದು. ಓಕೆನಾ? ಇದಿಷ್ಟ ಆಯ್ತಾ? ಇದಾದ್ಮೇಲೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಯಾವ್ಯಾವ ಬಂದವು. ಗುಲಾಮ್ಗಿರಿ ವಂಶಗಳನ್ನ ಕ್ರಮವಾಗಿ 5 ಗುಲಾಮ್ಗಿರಿಯ ವಂಶಗಳು ಬರ್ತಾವು, ಅವುಗಳನ್ನ ಕ್ರಮವಾಗಿ ಹೊಂದಿಸಿ ಅಂತ ಹೇಳಿ ಬಂದಿತ್ತು. ಇದು ಯಾವುದು ಅಂತಂದ್ರೆ ಹಿಸ್ಟ್ರಿಗೆ ಸಂಬಂಧ ಇರುವಂತದ್ದು. ಇಲ್ತುತ್ಮಿಶ್ ಮಿಶ್ರ ಬಗ್ಗೆ ಕೇಳಾರ, ಹಿಸ್ಟ್ರಿಗೆ ಸಂಬಂಧ ಇರುವಂತದ್ದು. ಸ್ವರ್ಣ ಚತುರ್ಭುಜ ಯೋಜನೆ ಎಕನಾಮಿಗೆ ಸಂಬಂಧ ಇರುವಂತದ್ದು. ಪ್ಯಾರಿಸ್ ಒಲಿಂಪಿಕ್ ಸ್ಟ್ಯಾಟಿಕ್ ಜಿಕೆ ಅನ್ಬಹುದು, ಇಲ್ಲ ಅಂತಂದ್ರ ಸ್ಪೋರ್ಟ್ಸ್ ಗೆ ಅನ್ಬಹುದು, ಅಥವಾ ಇದು ಕರೆಂಟ್ ಅಫೇರ್ಸ್ ಕೂಡ ಆಗುತ್ತೆ. ಅನುವಂಶ ಬಗ್ಗೆ ಕಣ್ಣು ಹಿಡಿದಿರ್ತಕ್ಕಂಥವ್ರು, ಇದು ಸೈನ್ಸ್ ಗೆ ಸಂಬಂಧ ಇರುವಂತದ್ದಿದೆ. ಆ ವೇಗದ 2ನೇ ನಿಯಮ ಸೈನ್ಸ್ ಗೆ ಸಂಬಂಧ ಇರುವಂತದ್ದಿದೆ. ನ್ಯೂಟನ್ ನಿಯಮದ ಬಗ್ಗೆ ಇಲ್ಲಿ ಕೇಳಾರೆ. ಸೊ ಇಲ್ಲಿ ಹಿಸ್ಟ್ರಿಗೆ 2 ಅದು, ಮತ್ತೆ ಎಕನಾಮಿಗ್ 1 ಇದೆ, ಆಮೇಲೆ ಸ್ಟ್ಯಾಟಿಕ್ ಜಿಕೆ ಕರೆಂಟ್ ಅಫೇರ್ಸ್, ಸೈನ್ಸ್ ಇದೆ, ಆಮೇಲೆ ಸೈನ್ಸ್ ಅದು 2 ಅದು. ಇಲ್ಲಿ ಹಿಸ್ಟ್ರಿಗೆ 2, ಎಕನಾಮಿ ಮತ್ತೆ 1 ಬಂದಿದೆ, ಆಮೇಲೆ ನೆಕ್ಸ್ಟ್ ಸ್ಟ್ಯಾಟಿಕ್ ಜಿಕೆ 1, ಸೈನ್ಸ್ ಗೆ ಸಂಬಂಧ ಇರುವಂತದ್ದು 2 ಕ್ವಶನ್ಸ್ ಗಳು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಆಮೇಲೆ ಅವುಗಳನ್ನ ಕರೆಕ್ಷನ್ ಮಾಡ್ಕೊಡ್ರಿ, ನೀವು ಕ್ರೋಢೀಕೃತ ಮಾಡ್ಕೊಡ್ರಿ, ಗೊತ್ತಾಗತ್ತೆ ನಿಮ್ಗೆ. CAG ನೋಡ್ರಿ ಬಹಳಷ್ಟು ಇಂಪಾರ್ಟೆಂಟ್ ಯಾವ್ದು ಅಂತಂದ್ರೆ ಪಾಲಿಟಿ ಒಳಗೆ ಬಹಳಷ್ಟು ಕ್ವಶನ್ಸ್ ಗಳು ಬಂದಾವ್. ಪಾಲಿಟಿದಿಂದ ಪ್ರಧಾನ ಮಂತ್ರಿ ಸ್ವರ್ಣಗಾರ್ ಯೋಜನಾ ಎಕನಾಮಿಗೆ ಸಂಬಂಧ ಇರುವಂತದ್ದು. ಆರ್ಟಿಕಲ್ 30 ಯಾವ್ದ್ರ ಬಗ್ಗೆ ಇದೆ ಅಂತ ಕೇಳಿದ್ರೆ ಪಾಲಿಟಿಗೆ ಸಂಬಂಧ ಇರುವಂತದ್ದು. ಆರ್ಟಿಕಲ್ 120 ಯಾವ್ದಕ್ಕೆ ಸಂಬಂಧ ಐತಿ? ಪಾಲಿಟಿಗೆ ಸಂಬಂಧ ಇರುವಂತದ್ದು. ಮಹಾಭಿಯೋಗ ಎರವಲು ಎಲ್ಲಿಂದ ಮಾಡಲಾಗಿದೆ? USA ದಿಂದ. ಇದು ಕೂಡ ಪಾಲಿಟಿಗೆ ಸಂಬಂಧ ಇರುವಂತದ್ದು. ಪಾಕಿಸ್ತಾನ ರಾಷ್ಟ್ರಪತಿ, ಈಗ ಇದು ಕರೆಂಟ್ ಅಫೇರ್ಸ್ ಗೆ ಸಂಬಂಧ ಇರುವಂತದ್ದು. ಯಾರ್ದ? ಡಾಕ್ಟರ್ ಆರಿಫ್
ಅಲ್ಲಿ ಬಿ ಇದಾರೆ. ನೆಕ್ಸ್ಟ್ ಭಾರತದ ಫಸ್ಟ್ ಆರೋಗ್ಯ ಮಂತ್ರಿ ಯಾರು? ಅಮೃತಾ ಕೌರ್. ಇದು ಕೂಡ ಪಾಲಿಟಿಗೆ ಸಂಬಂಧ ಇರುವಂತದ್ದು. ಸೊ ಇಲ್ಲಿ ನೋಡಿ, ಪಾಲಿಟಿಗಿನ ಬಹಳಷ್ಟು ಬಂದಾವ್. ಪಾಲಿಟಿದಿಂದ 1, 2, 3, 4 ಕ್ವಶನ್ಸ್ ಗಳು ಇದಾವು. 5 ಕ್ವಶನ್ಸ್ ಗಳನ್ನ ನೋಡ್ಲಿಕ್ಕೆ ಸಿಗ್ತಾ ಇದಾವ್ ನಮಗಿಲ್ಲಿ. 2, 3, 4, 5 ಕ್ವಶನ್ಸ್ ಗಳು. ಆಮೇಲೆ ಮತ್ತೆ ಎಕನಾಮಿದಿಂದ 1 ಪ್ರಶ್ನೆ ಇದೆ. ಆಮೇಲೆ ಕರೆಂಟ್ ಅಫೇರ್ಸ್ ದಿಂದ 1 ಪ್ರಶ್ನೆ ಇದೆ. ಸೊ ಇಷ್ಟು ಕ್ವಶನ್ಸ್ ಗಳು ನೋಡಿ. ಪಾಲಿಟಿದಿಂದ 5 ಇನ್ನ ಬಹಳ ಬಂದವು. ಪಾಲಿಟಿದಿಂದ ಕ್ವಶನ್ಸ್ ಗಳು. ಪಾಲಿಟಿ ಬಹಳಷ್ಟು ಏನು ಅಂತಂದ್ರೆ ಕ್ಲಿಯರ್ ಆಗಿ ಓದ್ಕೊಂಡು ಹೋಗ್ರಿ. ಎಲ್ಲಾ ಆರ್ಟಿಕಲ್ಸ್ ಗಳು ನಿಮ್ಗೆ ಆಲ್ಮೋಸ್ಟ್ ಆಲ್ ಗೊತ್ತಿರ್ಬೇಕು. ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಗಳು ನಾವು ಸ್ಟಾಟಿಕ್ ಜಿಕೆ 400 ಪೇಜ್ ಇಲ್ಲ, ಅವು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಗಳನ್ನ ಅಷ್ಟ ಕೊಟ್ಟೇವೆ. ಅವುಗಳನ್ನ ಮಾಡಿದ್ರೆ ಸಾಕು. ನೀವು ಜನಗಣತಿಯ ಬಗ್ಗೆ ಇಲ್ಲಿ ಕೇಳಲಾಗಿದೆ. ಇದು ಕೂಡ ಎಕನಾಮಿಗೆ ಸಂಬಂಧ ಇರುವಂತದ್ದು. ಮನು ಭಾಕರ್ ಮತ್ತು ಸರಬ್ಜೋತ್ ಸಿಂಗ್ ಬಗ್ಗೆ ಒಂದು ಏನು ಪ್ರಶ್ನೆ ಬಂದಿತ್ತು. ಇದು ಒಲಿಂಪಿಕ್ಸ್ ಬಗ್ಗೆ ಇತ್ತು. ಇದು ಸ್ಪೋರ್ಟ್ಸ್ ಬಗ್ಗೆ ಕೇಳಾರೆ. ಸ್ಪೋರ್ಟ್ಸ್ ಇದು ಕೂಡ ಸ್ಟಾಟಿಕ್ ಜಿಕೆ ಆಗಬಹುದು. ಚುಕ್ಕೆ ಜಿಕೆ ಬಗ್ಗೆ ಕೇಳಿದ್ದು ಜಿಯೋಗ್ರಾಫಿದೊಳಗೆ ಬರ್ತಾ ಇದೆ. ಆಮೇಲೆ ಪಿಟಿಕೆ ಬಗ್ಗೆ ಕೇಳಾರ. ಪಾಲಿಟಿ ನಮ್ಮ ಭಾರತ ಸಂವಿಧಾನದ ಪಿಟಿಕೆ ಬಗ್ಗೆ ಕೇಳಾರ. ಭಾಷೆಗಳಿಗೆ ಸಂಬಂಧಿಸಿದ ಆರ್ಟಿಕಲ್ ನೋಡ್ರಿಲ್ಲ. ಪಾಲಿಟಿದಿಂದ ಕೇಳಾರೆ. 343 ಇದೆ. 20 ಕೋಟಿಗಿಂತ ಹೆಚ್ಚಿರುವ ರಾಜ್ಯ ಯಾವ್ದು ಅಂತ ಕೇಳಾರೆ. UP ಇದೆ. ಆಮೇಲೆ ಇದಕ್ಕಿಂತ ಇನ್ನೂ ದೊಡ್ಡ 3 ರಾಜ್ಯಗಳು ಗೊತ್ತಿರ್ಬೇಕು ನಿಮ್ಗೆ. UP, ಬಿಹಾರ್, UP, ಮಹಾರಾಷ್ಟ್ರ ಮತ್ತು ಬಿಹಾರ್. ಇವು 3ಗಳನ್ನ ನೆನಪಿಟ್ಕೊಳ್ಳಿ. ಇದು ಜಿಯೋಗ್ರಫಿಗೆ ಸಂಬಂಧ ಇರುವಂತಹ ಪ್ರಶ್ನೆ. ಸೊ ಇಲ್ಲಿ ನಾವು ನೋಡಬಹುದು. ಮತ್ತೆ ಎಕನಾಮಿದಿಂದ 1 ಪ್ರಶ್ನೆ, ಸ್ಟಾಟಿಕ್ ಜಿಕೆ ದಿಂದ 1 ಪ್ರಶ್ನೆ, ಜಿಯೋಗ್ರಫಿದಿಂದ 2 ಪ್ರಶ್ನೆಗಳು ಬಂದಾವು. ಪಾಲಿಟಿದಿಂದ ಮತ್ತೆ 2 ಪ್ರಶ್ನೆಗಳನ್ನ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಸೊ ಈ ರೀತಿ ಪ್ರಶ್ನೆಗಳು ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವು. ಫಾರ್ಮಿಕ್ ಆಮ್ಲ ಸೈನ್ಸ್ ಗೆ ಸಂಬಂಧ ಇರುವಂತದ್ದಿದೆ. ಅದು ಕೆಂಪು ಇರುವೆದೊಳಗೆ ಇರ್ತೈತಿ. ಕಡಿಮೆ ಜನಸಾಂದ್ರತೆ ಇರುವ ಕೇಂದ್ರಾಡಳಿತ ಪ್ರದೇಶ ಜಿಯೋಗ್ರಫಿಗೆ ಸಂಬಂಧ ಇರುವಂತದ್ದು. ನೆಕ್ಸ್ಟ್ ಚದುರಂಗ 2024 ಕರೆಂಟ್ ಅಫೇರ್ಸ್ ಗೆ ಸಂಬಂಧ ಇರುವಂತದ್ದಿದೆ. ಬಡತನ ಬಗ್ಗೆ ಇದೆ, ಎಕನಾಮಿ. ನೆಕ್ಸ್ಟ್ ಆಟಗಾರರ ಬಗ್ಗೆ ಕೇಳಿದ್ರು. ಮಹಾರಾಷ್ಟ್ರದ ಯಾರೋ ಒಬ್ಬರ ಆಟಗಾರರ ಬಗ್ಗೆ ಕೇಳಿದ್ರು. ಈ ರೀತಿ ಏನೋ ಇತ್ತು ಪ್ರಶ್ನೆ. ಇದು ಕೂಡ ಸ್ಟಾಟಿಕ್ ಜಿಕೆಗೆ ಸಂಬಂಧ ಇರುವಂತದ್ದಿದೆ. ಆಮೇಲೆ ದರ್ಪಣಗಳು ಕೇಳಾರೆ. ಸೈನ್ಸ್ ಗೆ ಸಂಬಂಧ ಇರುವಂತದ್ದಿದೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ಸೈನ್ಸ್ ಗೆ ಸಂಬಂಧ ಇರುವಂತದ್ದು 2 ಪ್ರಶ್ನೆಗಳು ನೋಡ್ಲಿಕ್ಕೆ ಸಿಗ್ತಾ ಇದಾವು. ಜಿಯೋಗ್ರಫಿದ್ 1 ಇದೆ. ಆಮೇಲೆ ಕರೆಂಟ್ ಅಫೇರ್ಸ್ 1 ಇದೆ. ಎಕನಾಮಿಗೆ ಸಂಬಂಧ ಇರುವಂತದ್ದು 1 ಪ್ರಶ್ನೆ ಇದೆ. ಓಕೆ. ಆಮೇಲೆ ಸ್ಟಾಟಿಕ್ ಜಿಕೆ 1 ಇದೆ. ಸೊ ಇಲ್ಲಿ ಈ ರೀತಿ ಈ ಒಂದು ರೇಂಜ್ ಒಳಗೆ ನಮ್ಗೆ ಪ್ರಶ್ನೆಗಳು ಬರ್ತಾ ಇದಾವೆ. ಇದಾದ್ಮೇಲೆ ಬುಕ್ಸ್ ಗಳ ಬಗ್ಗೆ 1 ಇದೆ. ಇದು ಸ್ಟಾಟಿಕ್ ಜಿಕೆ ಒಳಗೆ ಬರುವಂತದ್ದಿದೆ. ಆಮೇಲೆ ನಾಗರಿಕತೆ ಹಿಸ್ಟ್ರಿ ಬಗ್ಗೆ 1 ಪ್ರಶ್ನೆ. 2023ರಿಂದ 2 ಪ್ರಶ್ನೆಗಳು ಬಂದಿದ್ದು. 2023ಗೆ ಸಂಬಂಧ ಇರುವಂತದ್ದು 1, 2, 3 ಪ್ರಶ್ನೆ ಬಂದಿದ್ದು. ಆಮೇಲೆ ಬಿರ್ಡಾನ ಪುರಾತತ್ವ ಸ್ಥಾನ ಎಲ್ಲಿದೆ ಅಂತ ಕೇಳಲಾಗಿದೆ. ಇದು ಕೂಡ ಹಿಸ್ಟ್ರಿಗೆ ಸಂಬಂಧ ಇರುವಂತದ್ದಿದೆ. ಇದು 2023ರಿಂದ ಬಂದಿರುವಂತದ್ದು ಕೂಡ ಸ್ಟಾಟಿಕ್ ಜಿಕೆಗೆ ಸಂಬಂಧ ಇರುವಂತದ್ದು. ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ನೀವು ಓದ್ಬೇಕಾಗಿರುವಂತದ್ದು ಇಂಪಾರ್ಟೆಂಟ್ ಸ್ಟಾಟಿಕ್ ಜಿಕೆ ಓದ್ಕೊಡ್ರಿ. ಬಹಳ ಇಂಪಾರ್ಟೆಂಟ್ ಐತಿ. ಇದರಿಂದಲೇ ನಿಮ್ಗೆ 10ರಿಂದ 12 ಕ್ವಶನ್ಸ್ ಗಳು ಬರ್ತಾ ಇದಾವೆ. ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂತದ್ದು ಯಾವ್ದು ಅಂತಂದ್ರೆ ಪಾಲಿಟಿ ಓದ್ಕೊಡ್ರಿ. ಎಲ್ಲಾ ಆರ್ಟಿಕಲ್ಸ್ ಗಳನ್ನ ಓದ್ಕೊಡ್ರಿ. ಇಂಪಾರ್ಟೆಂಟ್ ಅದಾವು. ಅವುಗಳ ಬಗ್ಗೆ ಇರ್ತಾವ. ಇಷ್ಟು ನೀವು ಇವು 2 ಮುಖ್ಯವಾಗಿರುವಂತಹ ಟಾಪಿಕ್. ಇದಾದ್ಮೇಲೆ ಹಿಸ್ಟ್ರಿದೊಳಗೆ 1-3 ಕ್ವಶನ್. ಆಮೇಲೆ ಎಕನಾಮಿನೂ ಕೂಡ ಬಹಳಷ್ಟು ಕೇಳಾರೆ. ಎಕನಾಮಿದಿಂದ ಬಹಳಷ್ಟು ಪ್ರಶ್ನೆಗಳು ಬಂದಾವೆ. ಬಡತನ ಆಗಿರಬಹುದು. ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇದು ಏನಿದೆ ಅಲ್ಲ, ಈ ಪ್ರಶ್ನೆ ಯಾವುದು ಬಡತನ ಆಯ್ತಾ. ಜನಸಾಂದ್ರತೆ ಇದಾವಲ್ಲ, ಕಡಿಮೆ ಜನಸಾಂದ್ರತೆ. ಇದು ಎಕನಾಮಿ ಒಳಗೂ ಬರ್ತೈತಿ, ಜಿಯೋಗ್ರಫಿ ಒಳಗೂ ಕೂಡ ನಾವು ತಗೋಬಹುದು ಜನಸಂಖ್ಯೆ ಬಗ್ಗೆ. ಸೊ ಹಾಗಾಗಿ ಜಿಯೋಗ್ರಫಿ ಮತ್ತು ಇವು ಏನು ಅಂತಂದ್ರೆ ಎಕನಾಮಿನೂ ಕೂಡ ಇಂಪಾರ್ಟೆಂಟ್ ಇದೆ. ಆಮೇಲೆ ಎಕನಾಮಿದಿಂದ ಒಂದು 3-4 ಕ್ವಶನ್ಸ್. ಆಮೇಲೆ ನೆಕ್ಸ್ಟ್ ಜಿಯೋಗ್ರಫಿದಿಂದ 3-4 ಕ್ವಶನ್ಸ್. ಹಿಸ್ಟ್ರಿದಿಂದ 3-4 ಕ್ವಶನ್ಸ್. ಸೊ ಈ ಮುಖ್ಯವಾಗಿರುವಂತಹ ಇವು 5 ಟಾಪಿಕ್ಸ್ ಗಳನ್ನ 5 ಸಬ್ಜೆಕ್ಟ್ಸ್ ಗಳನ್ನ ಇಂಪಾರ್ಟೆಂಟ್ ಆಗಿ ಓದ್ಕೊಳ್ರಿ. ಸೈನ್ಸ್ ದಿಂದ ಕೂಡ ಬಂದಾವು. ಬಟ್ ಸೈನ್ಸ್ ದಿಂದ ಬಯಾಲಜಿದಿಂದ ಬಿಟ್ಟು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ದಿಂದ ಬಂದಾವು ಕ್ವಶನ್ಸ್. ಸೊ ಈ ರೀತಿ ಕ್ವಶನ್ಸ್ ಗಳು ಬರ್ತಾ ಇದಾವು. ಯಾರ್ದು ಎಕ್ಸಾಮ್ ಇದೆ ಈಗ ನೆಕ್ಸ್ಟ್ ಅವರು ಒಳ್ಳೆ ರೀತಿಯಿಂದ ಪ್ರಿಪೇರ್ ಆಗಿ ಹೋಗ್ರಿ. ಆಮೇಲೆ ಸ್ಟಾಟಿಕ್ ಜಿಕೆ ಓದ್ಕೊಳ್ರಿ, ಬಹಳ ಇಂಪಾರ್ಟೆಂಟ್ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಮ್ಯಾಥ್ಸ್, ರೀಸನಿಂಗ್ ಅಂತೂ ಎಲ್ಲ ಮಾಡ್ಲೇಬೇಕು. ಈಸಿ ಬರ್ತಾ ಇದೆ, ಈಸಿಯಾಗಿ ಬಿಡಿಸಬಹುದು. ಎಸ್ ಎಕ್ಸಾಮ್ ಮುಂದೆ ಯಾರ್ದೈತಿ ಅವ್ರಿಗೆಲ್ಲರಿಗೂ ಕೂಡ ಇದನ್ನ ಕಳಿಸ್ರಿ. ಆಮೇಲೆ ಕಾನ್ಸ್ಟೇಬಲ್ ಎಕ್ಸಾಮ್ ಯಾರು ಬರ್ಲಿಕ್ಕೆ ಹೋಗ್ತಾ ಇದಾರೆ ಜನವರಿದಲ್ಲಿ, ಅವ್ರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡ್ರಿ. ಆಮೇಲೆ ಇನ್ನೂ ಯಾರು ನಮ್ಮ ಕ್ಲಾಸಸ್ ಗಳಿಗೆ ಸೇರ್ಕೊಂಡಿಲ್ಲ ಅವರು ಸೇರ್ಕೊಳ್ರಿ. ಬೇಗನೆ ನಿಮ್ಮ ಪ್ರಿಪರೇಷನ್ ಒಳ್ಳೆ ರೀತಿಯಿಂದ ಇದರಲ್ಲಿ ಆಗುತ್ತೆ.
ಓಕೆ, ಮಾರ್ಕ್ ಟೆಸ್ಟ್ ಕೊಟ್ರ ಅಂದ್ರೆ ಗೊತ್ತಾಗ್ತತಿ ಎಷ್ಟು ಬರ್ತಾ ಇದಾವ ಅಂತೇಳಿ. ಸೊ ನಿಮ್ಮ ಒಂದು ಸ್ಕೋರ್ ಇರ್ತಕ್ಕಂಥದ್ದು 90ರಿಂದ 100 ಮಾರ್ಕ್ಸ್ ಗಳವರೆಗೆ ಮಾರ್ಕ್ ಟೆಸ್ಟ್ ಒಳಗೆ ಬರಾಕತ್ತಿತ್ತು ಅಂತಂದ್ರೆ ಈ ಸಲ ಸೆಲೆಕ್ಷನ್ ಪಕ್ಕ ಆಗೇ ಆಗುತ್ತೆ. ಅಷ್ಟು ನೀವು ತಯಾರಿನ ನಡೆಸಬೇಕಾಗುತ್ತೆ, ಅಂದಾಗ್ಲೇ ಸೆಲೆಕ್ಷನ್ ಆಗ್ತದೆ. ಕಾನ್ಸ್ಟೇಬಲ್ ಆಗಿರ್ಬೋದು, SI ಆಗಿರ್ಬೋದು. SI ಗಿಂತ ಕಾನ್ಸ್ಟೇಬಲ್ ಎಕ್ಸಾಮ್ ಕಾಂಪಿಟೇಷನ್ ಬಹಳ ಆಗ್ತತಿ. ಸೊ ಹಾಗಾಗಿ ನೀವು ಒಳ್ಳೆ ರೀತಿಯಿಂದ ಓದ್ಕೊಳ್ರಿ, ಆಮೇಲೆ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡ್ರಿ. ಆಮೇಲೆ ಈ ಕೋರ್ಸ್ ಬೇಕು ಅಂತಂದ್ರೆ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ. ನಮಗೆ ಇಲ್ಲಿ ನಂಬರ್ ಕೊಟ್ಟೇವಿ 8861927838 ನಂಬರ್ಗೆ. ಇನ್ನು ಡಿಸೆಂಬರ್ ಐತಿ, ಈ ಡಿಸೆಂಬರ್ ಒಂದು ತಿಂಗಳಲ್ಲಿ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡಬಹುದು. ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವ, ಯಾವಾಗ ಬೇಕಾದವಾಗ ನೋಡಬಹುದು ನೀವು ಆ ಕ್ಲಾಸಸ್ ಗಳನ್ನ. ಆಮೇಲೆ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೋಡಬಹುದು, ಎಷ್ಟು ಬೇಕಾದಷ್ಟು ನೋಡಬಹುದು. 5 ತಾಸು ನೋಡ್ರಿ, 10 ತಾಸು ನೋಡ್ರಿ. ಟೋಟಲ್ ಆಗಿ ಇವು ನಿಮ್ಗೆ 200 ಗಂಟೆಯ ಒಂದು ಕ್ಲಾಸಸ್ ಇರ್ತಾವ. ಎಷ್ಟು ಗಂಟೆ? 200 ಗಂಟೆ ಇರ್ತಾವ. 200 ಗಂಟೆ ನೀವು ಮುಗಿಸಿರಂತಂದ್ರೆ ಸಿಲೆಬಸ್ ಮುಗ್ದಂಗ. ಏನೇನು GK, ಮ್ಯಾಥ್ಸ್, ರೀಸನಿಂಗ್ ಎಲ್ಲಾನು ಮುಗಿತೈತಿ. ಆಮೇಲೆ ಸ್ಟಾರ್ಟಿಂಗ್ GK ಒಂದ್ ಸ್ವಲ್ಪ ಓದ್ಕೋಬೇಕು ಎಕ್ಸ್ಟ್ರಾ. ಆದಷ್ಟು ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿರುವಂತದ್ದು ಒಂದು ಐಡಿಯಾ ಸಿಗುತ್ತೆ. ಏನಿದೆ ಸಿಲೆಬಸ್ ಅಲ್ಲಿ, ಏನು ಓದ್ಕೋಬೇಕಾಗಿತ್ತು, ಏನು ಓದ್ಕೊಂಡೇವಿ, ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.